ನಾಳೆ ಬನ್ನಿ ಅನ್ನು ಕೊರಿಯೋಗ್ರಫಿ ಕೇಳಿದ್ದಾರೆ. ಬನ್ನಿ ನೋಡೋಣ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ. ಮಾಡಿರೋದು ಏನು ಮಾಡಿದ್ದಾರೆ ನೋಡೋಣ. ಫಸ್ಟಿಂದ ಮಾಡ್ರಿ, ಇಬ್ರು ಹಿಂದಕ್ಕೆ ಹೋಗ್ರಿ. ಮದುವೆ ಹುಡುಗಿನ ಲೆಟ್ ಕಲಿಯೋದು. ಇದು ಮಾಲಟಮ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ವ್ಲಾಗ್ದು. ನಾನು ಆ್ಯಕ್ಚುಲಿ ಡ್ಯಾನ್ಸರ್ ಆಗಿರೋದ್ರಿಂದ ನನಗೆ ನನ್ನ ಫ್ರೆಂಡ್ ಅವ್ರದ್ದು ಮದುವೆ ಇತ್ತು. ಸೊ ಅವಳು ನನಗೆ ಕೊರಿಯೋಗ್ರಫಿ ಮಾಡೋದಕ್ಕೆ, ಇವು ನೋಡ್ರಿ ಹೆಂಗೆ ನೋಡ್ತಾ ಇದ್ದಾನೆ ಇಲ್ಲಿ ನಿಂತ್ಕೊಂಡು ತಲೆ ತಿನ್ನಕ್ಕೆ. ನನಗೆ ಅವಳು ಕೊರಿಯೋಗ್ರಫಿ ಕೇಳಿದ್ಲು ನನಗೆ ವೆಡ್ಡಿಂಗಿಗೆ. ಸೊ ಅವ್ರದ್ದು ಉಡುಪಿಲಿ ಇದೆ ಮದುವೆ, ಬಟ್ ನಾನು ಹೋಗೋಕ್ಕಾಗಲ್ಲ ಅಲ್ಲೆಲ್ಲ. ಸೊ ಇಲ್ಲಿ ಹಲ್ದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ಡ್ಯಾನ್ಸ್ ಮಾಡಬೇಕಂತ ಕೊರಿಯೋಗ್ರಫಿ ಕೇಳಿದ್ದಾರೆ. ಸೊ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 2 ವೀಕ್ಸಿಂದ ಸ್ಟಾರ್ಟ್ ಆಗಿದೆ. ಆಲ್ಟರ್ನೇಟ್ ಡೇಸ್ ಎಲ್ಲ 2-3 ಡೇಸ್ ಒನ್ಸ್ ಬರ್ತಾಯಿದ್ದಾರೆ ಮಧ್ಯಾಹ್ನದ ಹೊತ್ತು. ಸೊ ಹೆಂಗೆ ನಡೀತಾ ಇದೆ ಅಂತ ನಿಮ್ಗೊಂದು ಝಲಕ್ ತೋರಿಸ್ತೀನಿ. ಇವನು ಏನೋ ಮಾಡ್ತಾಯಿದ್ದೀನಿ, ಏನಂತ ನನಗೆ ಅರ್ಥ ಆಗ್ತಾಯಿಲ್ಲ. ಬನ್ನಿ ನೋಡೋಣ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ. ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದ್ದೀರಲ್ಲ ಪ್ರಾಕ್ಟೀಸ್ ಮಾಡಿರಿ ಅಂದರೆ. ಕೈ ತೆಗಿ. ಇವಳೆ ಮದುವೆ ಹುಡುಗಿ, ಪೂಜಾ ಮೇಡಮ್ ಅಂತ. ಹಾಂ, ಇವರಿಬ್ಬರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಷ್ಟು ದಿನದಿಂದ ಮಾಡಿರೋದು ಏನು ಮಾಡಿದ್ದಾರೆ ನೋಡೋಣ. ಫಸ್ಟಿಂದ ಮಾಡಿರಿ, ಇಬ್ಬರು ಹಿಂದಕ್ಕೆ ಹೋಗ್ರಿ. ಎಲ್ಲಿಲ್ಲ ಫುಲ್ ಕೂದಲೆಲ್ಲ ಬಿಟ್ಕೊಂಡು ತಲೆ ಕೆಡಿಸ್ಕೊಂಡು ಒಂದು ಮರ್ಯಾದೆ ಉಳಿಸ್ತಾರ ನೋಡೋಣ ಹೇಳ್ಕೊಟ್ಟಿದ್ದಕ್ಕೂ. ಒಂದು ರೇಂಜಿಗೆ ನೆನ್ಪಿಟ್ಕೊಂಡು ಮಾಡ್ತಾಯಿದ್ದಾರೆ, ಪರವಾಗಿಲ್ಲ. ಎಷ್ಟು ದಿನ 1-2 ಡೇಸಲ್ಲಿ ಕಲಿತರು, ಬೇಗ ಕಲಿತಾ ಇದ್ದಾರೆ. ಇವರೇ ಸ್ವಲ್ಪ ಲೇಟಾಗಿ ಕಲಿಯೋದು, ಮದುವೆ ಹುಡುಗಿನ ಲೇಟಾಗಿ ಕಲಿಯೋದು. ಇವರಿಬ್ಬರು ಬೇಗ ಕಲಿತಾ ಇದ್ದಾರೆ. ಸೊ ಪ್ರಾಬ್ಲಮ್ ಇಲ್ಲ. ಇನ್ನೂ ಒಂದು ಸಾಂಗ್ ಇದೆ. ಇದು ಆಲ್ಮೋಸ್ಟ್ ಒಂದು ಎಷ್ಟು ನಿಮಿಷ ಇದೆ? ಹಾಂ, 3 minutes 36 seconds ಇದೆ. ಸೊ ಇದರಲ್ಲಿ ಅರ್ಧ ಕಲ್ತಿದ್ದಾರೆ. ಇನ್ನೂ 2 ಸಾಂಗ್ ಇವತ್ತು ಮಾಡಿಸ್ಬೇಕು. ಇನ್ನೇನು ಅಷ್ಟೇ. ಇನ್ನೂ ಒಂದು ಸಾಂಗ್ ಇದೆ, ಇದು ಫಸ್ಟ್ ಮುಗಿಸ್ಬಿಡ್ಲಿ ಇವರು. ಮದುವೆ ಹೆಣ್ಣಿದ್ದು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಇವಾಗ. ಇದು ಒಂದೇ ಅವ್ರಿಗೆ ನೆನಪಿರೋದು, ಯಾಕಂದರೆ ಫಸ್ಟ್ ಇದನ್ನೇ ಕಲ್ತಿರೋದು. ಇದು ಮರ್ತೋಗ್ರೆ. ಸ್ವಲ್ಪ ನಗಮ್ಮ ಹುಡುಗಿ, ನಗು ಸ್ವಲ್ಪ. ಅವಳಿಗೆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ ಅಂತಾನೆ ಅವತ್ತು ನಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಏನು. ಮದ್ವೆಲಿ ಸ್ವಲ್ಪ ಹಿಡ್ಕೊಂಡು ನಾಚಿಕೆ ಎಲ್ಲ ಇಲ್ಲೇ ಖಾಲಿ ಮಾಡೋಂಗೆ ಕಾಣ್ತಾ ಇದೆಯಾ ಯಾಕೋ. ಒಬ್ಳೆ ಮಾಡ್ಬೇಕಲ್ವಾ ಅದನ್ನ, ನೋಡೋಣ ಯಾರು ಹೆಂಗ್ ಮಾಡ್ತಾಳೆ ಅಂತ. ನೀವು ಇಬ್ರು ಏನು ಹೇಳ್ಕೊಡ್ಬೇಡ್ರಿ. ಗೊಂಬೆ ಅಲ್ಲೋ ಗೊಂಬೆ ಕೊಟ್ಬಿಡಿ. ಬ್ರೋ ಬೊಕೆ ಕೊಡು. ಗೊಂಬೆ ಏನಕ್ಕೆ ಇಟ್ಕೊಂಡಿದ್ ನೀನು ಕೊಡಕ್ಕ? ಇಲ್ಲಿ ಕೊಟ್ಬಿಟ್ಟು ಓಡೋಗ್ಬಿಡ್ಲ ಹಂಗೆ. ಫಸ್ಟಿಂದ ಮಾಡಿ ಕೊಡಕ್ಕಂತ ಗೊಂಬೆ ಇಟ್ಕೊಂಡು ಮರ್ತೋಗ್ಲಲ್ಲ ಅವಳು. ಮಾನ ಮರ್ಯಾದೆ ಕಂಡಂಗಿದ್ದಾಳೆ ಇವಾಗ. ಸೈಡಿಂದನೇ ಮಾಡ್ತೀಯಲ್ಲ.
ಹಿಂಗೆ ಮಾಡ್ಕೊಂಡು ನಾರ್ಮಲಾಗಿ ನಿಂತ್ಕೊಳ್ರಿ ನಿಮ್ಮ ಪ್ಲೇಸಲ್ಲಿ ಆಯಿತಾ. ಹಿಂಗೆ ನಿಂತ್ಕೊಂಡು ಫಸ್ಟು 1 2 3 4 5 6 ಏನದು ಸಾಂಗು ಡೌನಿಗೆ ಬರಬೇಕಾದಾಯ್ತಾ. ಆಮೇಲೆ 1 2 ಇಬ್ಬರು ಹಿಂಗೆ ಬರಬೇಕು, ಅಪೋಸಿಟ್ಟು ಬೆನ್ನು ಟಚ್ ಆಗಬೇಕು. 6 7 8 1 2 3 ಬೆನ್ನು ನೀನು ಆಟ ಹಾಂ ಹಾಗೆ ಆಯಿತಾ. ಇಬ್ರದ್ದು ಹಿಂಗೆ ಟಚ್ ಆಗಬೇಕು. ಆಯಿತಾ. ಇದಾದ್ಮೇಲೆ ಹಿಂಗೆ ಬರ್ತೀರಲ್ಲ, ಸುಮ್ಮನೆ ಹಿಂಗೇನಾದರೂ ಮಾಡ್ಕೊಂಡು ನಿಂತ್ಕೊಳ್ರಿ. ಹಿಂಗೆ ಹಿಂಗೆ ಮಾಡಿರಿ 2 ಸತಿ. ಹಿಂಗೆ ಮಾಡಿಬಿಟ್ಟು ಆಮೇಲೆ ಹಿಂಗೆ ಟರ್ನಾಗಿ ಇಲ್ಲಿಗೆ ನಿಂತ್ಕೊಳ್ರಿ ಆಯಿತಾ. ರೌಂಡಾಗಿ ನೀನು ಇಲ್ಲ, ರೌಂಡಾಗಿ ಮುಂದಕ್ಕೆ ಬಾ. ನೀನು ಹಿಂಗೆ ರೌಂಡಾಗಿ ಹಿಂದಕ್ಕೆ ಹೋಗು, ಮುಂದಕ್ಕೆ ಬಾ. ಇನ್ನು ರೌಂಡಾಗಿ ಇಲ್ಲಿಗೆ ಬರ್ತೀರಾ ಆಯಿತಾ. ಮಾಲ ಟಮ್ ಟಮ್ಗೆ ನೀನು ಲೆಫ್ಟ್ ಸೈಡ್ ತಗೋ, ಆಗುತ್ತೆ ನೋಡು. ಹಿಂಗೆ ಕಾಲು ಈ ಕಡೆಗೆ ಎತ್ತಬೇಕು. ಹಾಂ ಮಾಡಿಸಿ ಅಲ್ಲ. 1 2 3 4 ನೀನು ಆ ಸೈಡು ಒಂದೇ ಟೈಮಿಗೆ ಟಕ್ಕಂತ ತಗೋಬೇಕು. 1 2 3 4 ಹಂಗಾರೆ ನೀನು ಆ ಸೈಡ್ ಹೋಗು. ಇದು ಮಾಲ ಟಮ್ ಟಮ್. ಹಿಂಗೆ ಫ್ರಂಟು ಮಾಲೆ ಹಾಕೋದು. ಟಮ್ ಟಮ್ ಮಂಜರ ಟಮ್ ಟಮ್ ಬರುತ್ತೆ. ಮಾಲ ಟಮ್ ಟಮ್ ಮಂಜರ ಟಮ್ ಟಮ್ ಆಯಿತಾ. ನೀನು ಅಪೋಸಿಟ್ ಹೋಗ್ಬೇಕಂದೆ ಅಲ್ಲ. ಈಗ ಮಾಲ ಟಮ್ ಟಮ್ ಏನೋ ಮಂಜರ ಟಮ್ ಟಮ್. ಇದಕ್ಕೆ 1 2 3 ಬರಲಿ. ಇದು ಹಿಪ್ಪಿಗೆ ಮಾಲ ಟಮ್ ಟಮ್ ಮಂಜರ ಟಮ್ ಟಮ್ 1 2 3 ಬರುತ್ತಾ ನೋಡು. ಬಂತಲ್ಲ. ಮಾಲ ಟಮ್ ಟಮ್ ಮಂಜರ ಟಮ್ ಟಮ್ ಮಾಡಿ 1 2 3 ಅಪ್ಪಕ್ಕೆ ಬರಲಿ. 1 ಇವಾಗ ಹಿಂದಕ್ಕೆ ಹೋಗ್ಬೇಕಲ್ವಾ. ಮುಂದಕ್ಕೆ ಹೋಗ್ರಿ ನೀವಿಬ್ರು, ಅಲ್ಲೇ ಇರ್ರಿ. ಸಿಂಗಾರ ಮಾಡಿ ಮಗುವೆ
ರಾಮಸ್ವಾಮಿ ಪುಟ್ಟರಂಗಮ್ಮ ರವರ ಮೊಮ್ಮಗಳು ಅಂತ ಬರುತ್ತೆ ಅಷ್ಟೇ. ಮತ್ತೆ ಇಲ್ಲಿ ಅಡ್ರೆಸ್ ಹಾಕ್ಬಿಡಿ. ಅಡ್ರೆಸ್ ಆ್ಯಡ್ ಅಂತ ಕಳಿಸಿದ್ದೀನಿ, ಅಡ್ರೆಸ್ ಕಳಿಸಿ ನೀನು. ಸೊ ಇವ್ರದ್ದು ವೆಡ್ಡಿಂಗ್ ಕಾರ್ಡ್ ಡಿಸೈನ್ಗೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಡಿಸೈನಿಂಗು ನಾವೇ ಮಾಡೋಣ ಅಂತ ತೊಗೊಂಡಿದ್ದೀವಿ. ಸೊ ಇವ್ಳಿಗೆ ಈ ಥರ ಬೇಕಂತ ಡಿಸೈಡ್ ಮಾಡಿದ್ದಾಳೆ. ಇನ್ನೊಂದು 40 ಕಜ್ಜಿಗೆ ಬೇರೆ ಥರ, 11 ಕಜ್ಜಿಗೆ ಈ ಥರ ಅಂತ ಡಿಸೈಡ್ ಆಗಿದೆ. ಇನ್ನೊಂದು 40 ಕಜ್ಜಿಗೆ ಆಮೇಲೆ ನೋಡ್ಕೊಳ್ಳೋಣ ಡಿಸೈನು. ಸದ್ಯಕ್ಕೆ ನಾಳೆನೇ ಬೇಕಂತೆ. ಒಂದು ತಿಂಗಳಿದ್ದಂಗೆ ಹೇಳಿದಾಳೆ ನನಗೆ. ಸೊ ತುಂಬ ಟೈಮ್ ಕೊಟ್ಟಿದ್ದಾಳೆ, ನಾಳೆನೇ ಬೇಕು ಅಂತ ಇವಾಗ ಜಸ್ಟ್ ಕನ್ಫರ್ಮ್ ಮಾಡಿದ್ದಾರೆ. ಸೊ ನೋಡೋಣ ಎಷ್ಟು ಬರುತ್ತೆ ಅಂತ. ಬಾಯ್ 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 ಬಾಯ್. ಇವತ್ತಿಗೆ ಬಾಯ್ ಮಾಡ್ತಾ ಇದ್ದಾರೆ. ಮತ್ತೆ ನಾಳೆ ವೆಯ್ಟ್ ಲಾಸ್ ಪೌಡರ್ ಸ್ಯಾಂಪಲ್ ತೊಗೊಂಡು ಹೋಗ್ತಾ ಇದ್ದಾರೆ. ಮದುವೆ ಇದೆ ಅಂದ್ಬಿಟ್ಟು ಇವನು ಏನು ಮಾಡ್ತಾ ಇದ್ದಾನೆ ನೋಡ್ರಿ ಇಲ್ಲಿ. ಸೊ ಇವತ್ತಿಂದು ಪ್ರಾಕ್ಟೀಸ್ ಮುಗ್ದಿದೆ. ಮತ್ತೆ ನಾಳೆ ಬರ್ತಾರೋ ಇನ್ನೂ ಒಂದು ತಿಂಗಳು ಬಿಟ್ಕೊಂಡು ಬರ್ತಾರೋ ನೋಡಬೇಕು. ಒಂದು ವಾರ ಎಂತ ನೀವಿಬ್ರೆ ನಿಕ್ 1 ವಾರ ಬಿಟ್ಕೊಂಡು ಒಂದು ದಿನ ಇಲ್ಲ 2 ದಿನ ಬಿಟ್ಕೊಂಡು ಬನ್ನಿರಿ ನಿಮ್ಮ ನೆಕ್ಸ್ಟ್ ಪ್ರಾಕ್ಟೀಸಿಗೆ. ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ಸೂಪರ್ ನೈಸ್ ಈವ್ನಿಂಗ್. ಬಾಯ್ 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 ಮಾಡ್ಬಿಡು ಎಲ್ಲರಿಗೂ. ನಾಳೆ ಬನ್ನಿ ಅನ್ನು, ನಾಳೆ ಬನ್ನಿ. ನನಗೆ ಡ್ರೈ ಮ್ಯಾಗಿ ಮಾಡಿಕೊಡ್ತಾ ಇದ್ದಾರೆ. ಈ ಒಂದೊಂಥರ ಸ್ಪೆಷಲ್ ರೆಸಿಪಿ ನನಗೆ ಮಾಡೋಕ್ಕಿಂತ ಇಷ್ಟ. ಪಾಪ ಇದು ಯಾವಾಗೂ ಒಂದೊಂದು ಸತಿ ಅಂದರೆ 1 ವರ್ಷಕ್ಕೊಂದು ಸತಿ ಇಲ್ಲ 6 ತಿಂಗಳಿಗೊಂದು ಸತಿ ಆ ಥರ ಮಾಡಿದೆ. ಯಾವಾಗೂ ಮಾಡಿಕೊಡೋದು ಅವರು. ಆದರೆ ಮಾಡು ಇಲ್ಲ ಹೋಟ್ಲಲ್ಲಿ ತಿನ್ನೋಣ ಅಂತಾನೆ ಆ ಥರ. ಪಾಪ ಒಳ್ಳೆ ಹುಡುಗ ಅವನು ಅಲ್ಲಮ್ಮ. ಈ ಥರ ಚೆನ್ನಾಗಿ ಮಾಡೋದು, ಈ ಥರ ಎಲ್ಲ ಗಲೀಜು ಮಾಡೋದು, ಈ ಥರ ಮಾಡೋಕ್ಕೆ ಇವನೇ ಬೇಕು. ಇಷ್ಟು ಗಲೀಜು ಅರ್ಧ ಕೆಳಗಡೆನೆ ಇಲ್ಲಿ. ವಾವ್ ಸೂಪರ್ ಸಂದೇಶ್. ಅದಕ್ಕೆ ಟೇಸ್ಟ್ ಬರೋದು ಈ ಥರ ಕೆಳಗಡೆ ಎಲ್ಲ ಚೆಲ್ಲಿದ್ರೆ ತಾನೇ.